ಮಾಡಿಲ್ಲ. ಜನರಿಗೋಸ್ಕರ ಅಲ್ರಿ, ಗ್ಯಾರಂಟಿ ಸ್ಕೀಮ್ ಕೊಡ್ಬೇಕಾಗಿದ್ದು ಸರ್ಕಾರ ಮಾತು ಕೊಟ್ಟಿದೆ. ಇದರಲ್ಲಿ SCP TSP ಹಣ ಬಳಸುವಂಥದ್ದಿಲ್ಲ. ನೀವು ಅಭಿವೃದ್ಧಿ ಕಾಮಗಾರಿಗೆ ಬೇರೆ ಕೆಲಸಗಳಿಗೆ SCP TSP ರೂಲ್ಸ್ ಏನು ಹೇಳುತ್ತೆ ಅಂದರೆ, ಅದಕ್ಕಾಗಿ ಮೀಸಲಿಟ್ಟ ಹಣವನ್ನ ಅದೇ ಸಮುದಾಯದ ಅಭಿವೃದ್ಧಿಗೋಸ್ಕರನೇ ಖರ್ಚು ಮಾಡಬೇಕೆ ಹೊರತು ಈ ಗ್ಯಾರಂಟಿ ಸ್ಕೀಮ್ಗಳಿಗಲ್ಲ. ನೀವು ಸರ್ಕಾರ ತರ್ತೀವಿ ಅನ್ನೋ ಕಾರಣಕ್ಕಾಗಿ ನೀವು ವಿಶೇಷವಾಗಿ ಮಾಡಿದ್ರಿ. ಎಲ್ಲ ಬಸ್ಗಳಲ್ಲಿ ತಿರುಗಾಡ್ತಾರೆ, ಅದರಲ್ಲಿ ಎಲ್ಲ ಜಾತಿ ಜನಾಂಗದವರು ತಿರುಗಾಡ್ತಾರೆ. ಈಗ ನೀವು ಗ್ಯಾರಂಟಿ ಸ್ಕೀಮ್ಗಳಿದೆ, ಕೇವಲ SC ST ಜನರಿಗೆ ಮಾತ್ರ ಗ್ಯಾರಂಟಿ ಕೊಡ್ತಾ ಇರೋದಾ? ಹಾಗೆ ಅದಿಲ್ಲ ತಾನೆ. ಇದು ಕಾಮನ್ ಆಗಿ ಎಲ್ಲರಿಗೂ SCP TSP ಹಣ ಎಲ್ಲರಿಗೂ ಕೊಡ್ತಾ ಇದ್ದಾರೆ ಗ್ಯಾರಂಟಿ ಯೋಜನೆಗಳನ್ನು ಬಳಸಲಿಕ್ಕೆ. ಹಾಗಾಗಿ ಇದು ಒಂದು ಅನ್ಯ ಮಾರ್ಗ ದುರ್ಬಳಕೆ ಆಗಿದೆ ಅಂತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ. 7D ತಿದ್ದುಪಡಿ ಮಾಡಿದ್ವಿ ಅಂತ ಸಿದ್ದರಾಮಯ್ಯ ಬೆನ್ ತಟ್ಕೊಳ್ತಾ ಇದ್ದಾರೆ. 7D ಕಲಂ ಏನು ಹೇಳ್ತಿತ್ತು? 7D ಕಲಂನಲ್ಲಿ ಆ ಹಣವನ್ನ ಅದೇ ವರ್ಷ ಬಳಸಬೇಕು ಮತ್ತು ಅದನ್ನ ಬೇರೆ ಕೆಲಸಕ್ಕೆ ಬಳಸಬಾರ್ದು ಅನ್ನೋದು, ಅದನ್ನ ರದ್ದು ಮಾಡಿದ್ವಿ ಅಂತ ಹೇಳಿದೆ. ನಮ್ಮ ಆಗ್ರಹ ಇದೆ 7C ಅನ್ನುವಂತ ಏನ್ ಕಲಂ ಇದೆ ಅದನ್ನು ಕೂಡ ನೀವು ಇದಕ್ಕಾಗಿನೇ ಬಳಸ್ಕೊಳ್ತಾ ಇದ್ದೀವಿ. ಅದನ್ನೇ ಹೇಳೋದು. ಅಂದ್ರೆ ನೀವು ಹೆಂಗ್ ಬಳಸ್ಕೊಂಡ್ರು ಕೂಡ ನಿಮ್ಗೆ ದಲಿತರಿಗೆ ಮೋಸ ಮಾಡ್ಲಿಕ್ಕೆ ಇದನ್ನು ಬಳಸ್ಕೊಳ್ತಾ ಇರೋದು. ನಮ್ದು ಆಗ್ರಹ ಇದೆ 7C ಕಲಂ ಅನ್ನು ಕೂಡ ತೆಗೆದುಹಾಕ್ಬೇಕು. 7C ಕಲಂ ಕೂಡ ತೆಗೆದುಹಾಕ್ಬೇಕು. ಮತ್ತೆ ಈ ಯೋಜನೆಗಳೆಲ್ಲ ಯಾಕೆ ಇಟ್ಟಿದ್ರಿ? ಗಂಗಾ ಕಲ್ಯಾಣ, ಭೂ ಒಡೆತನ, ಸ್ಕಾಲರ್ಶಿಪ್, ವಿದೇಶದಲ್ಲಿ ಓದಿಸುವಂಥದ್ದು, ಇದಕ್ಕೆ ದುಡ್ಡೇ ಖರ್ಚು ಮಾಡ್ತಾ ಇಲ್ಲ ಅಂದ್ರೆ ದಲಿತರ ಅಭಿವೃದ್ಧಿ ಹೇಗೆ ಸಾಧ್ಯ ಇದೆ? ಆಗಿದ್ರೆ ಎಲ್ಲೋ ಒಂದಿಷ್ಟು ಜನ ಪ್ರಿಯಾಂಕಾ ಖರ್ಗೆ ಅವರಂತ ದಲಿತ ನಾಯಕರು ಮಾತ್ರ ಬೆಳೆದು ಮುಂದೆ ಬರ್ತಾರೆ, ಉಳಿದವ್ರು ಯಾರು ಬರಕ್ಕಾಗೋದಿಲ್ಲ. ಸಾಮಾನ್ಯವಾಗಿ ಇವತ್ತು ಇನ್ನೂ ಅನೇಕ ಜನ ದಲಿತರು ಬಹಳಷ್ಟು ಹಿಂದುಳಿದಿದ್ದಾರೆ. ಅಂತ ಜನರಿಗೆ ಓದಲಿಕ್ಕೆ ಸ್ಕಾಲರ್ಶಿಪ್ ಕೊಡಬೇಕಾಗಿತ್ತು. ಭೂ ಒಡೆತನ ಸ್ಕೀಮ್ ನಲ್ಲಿ ಯಾರಿಗೂ ಹೊಲಗಳಿಲ್ಲ, 1 ಎಕರೆ 2 ಎಕರೆ ಜಮೀನನ್ನು ಕೊಡಿಸ್ತಕ್ಕಂಥ ಕೆಲಸ ಮಾಡಬೇಕಾಗಿತ್ತು. ಇದು ಸರ್ಕಾರ ಮಾಡ್ತಾ ಇಲ್ಲ. ಇದನ್ನ ಮಾಡದೇನೆ ನಾವು ಗ್ಯಾರಂಟಿಗಳು ಕೊಟ್ಬಿಟ್ವಿ ಅಂತ ಹೇಳಿದ್ರೆ ಆರ್ಥಿಕವಾದಂಥ ಸಬಲೀಕರಣ ಆಗೋದಿಲ್ಲ. ಗ್ಯಾರಂಟಿ ಸ್ಕೀಮ್ಗಳಲ್ಲಿ ಅದರಲ್ಲಿ ಅನೇಕ ಗ್ಯಾರಂಟಿ ಸ್ಕೀಮ್ಗಳು ಕೇಂದ್ರ ಸರ್ಕಾರದ್ದಿದೆ, ರಾಜ್ಯ ಸರ್ಕಾರದ್ದಿದೆ. ಅದು ಸರ್ವ ಜನರ ಹಿತಕ್ಕಾಗಿ ಇರುವಂಥದ್ದು, ನಾಟ್ ಓನ್ಲಿ ದಲಿತರು. ಹಂಗಾಗಿ ದಲಿತರಿಗೋಸ್ಕರ ಮೀಸಲಿಟ್ಟ ಸಂಪೂರ್ಣ ಹಣವನ್ನ ದಲಿತರ ಕಾನೂನುಗಳ ಅಭಿವೃದ್ಧಿ ಮತ್ತು ದಲಿತರ ಆರ್ಥಿಕ ಅಭಿವೃದ್ಧಿಗೋಸ್ಕರನೇ ಬಳಸಬೇಕು ಅನ್ನೋಂಥದ್ದು ಭಾರತೀಯ ಜನತಾ ಪಾರ್ಟಿ ಆಗ್ರಹ. ಅಂತಾರಾಷ್ಟ್ರೀಯ ವಿಷಯಗಳ ಬಗ್ಗೆ ಸುದೀರ್ಘವಾಗಿ ಮಾತನಾಡುವಂತ ಪ್ರಿಯಾಂಕಾ ಖರ್ಗೆ ಅವರು ತಮ್ಮದೇ ಸರ್ಕಾರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಹಣವನ್ನ ದುರ್ಬಳಕೆ ಮಾಡಿಕೊಂಡಿದ್ರ ಬಗ್ಗೆ ಒಂದೇ ಒಂದು ಚಕಾರವನ್ನು ಕೂಡ ಎತ್ತಾ ಇಲ್ಲ. ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರಿಗೆ ನಾನು ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ, ಇವತ್ತು ಕಳೆದ 3 ವರ್ಷಗಳಲ್ಲಿ ಕರ್ನಾಟಕದ ಸರ್ಕಾರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಮೀಸಲಿಟ್ಟಿರುವಂತ ಸುಮಾರು 38,859 ಕೋಟಿ ರೂಪಾಯಿಗಳನ್ನ ಗ್ಯಾರಂಟಿ ಯೋಜನೆಗಳಿಗೆ ದುರ್ಬಳಕೆ ಮಾಡಿಕೊಳ್ಳುವಂತ ಕೆಲಸ ಮಾಡಿದೆ. ಆದರೆ ಸಂವಿಧಾನದ ಬಗ್ಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತನಾಡುವಂತ ಪ್ರಿಯಾಂಕಾ ಖರ್ಗೆ ಅವರು ದೇಶ ಜಗತ್ತಿನ ಬಗ್ಗೆ ಮಾತಾಡ್ತೀರಿ. ಕರ್ನಾಟಕ ರಾಜ್ಯದಲ್ಲಿ ನಿಮ್ಮದೇ ಸಮಾಜದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನರಿಗೆ ಕರ್ನಾಟಕ ಸರ್ಕಾರ ಇವತ್ತು ದ್ರೋಹವನ್ನು ಬಗೆತಾ ಇದೆ. ಅವರ ವಿಶೇಷವಾಗಿ ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿಯ ಒಂದು ಪಂಗಡಗಳು ವಾಸಿಸುವಂತ ಒಂದು ಏರಿಯಾಗಳಲ್ಲಿ ಮೂಲಭೂತ ಸೌಕರ್ಯಕ್ಕೆ ಅಂತೇಳಿ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ಇವತ್ತು ಅದರ ಒಂದೇ ಒಂದು ರೂಪಾಯಿ ಬಳಸ್ತೇನೆ ಸಂಪೂರ್ಣವಾಗಿ ಏನು ಸರ್ಕಾರ ತನ್ನ ಚುನಾವಣೆ ಗೆಲ್ಲಲಿಕ್ಕೋಸ್ಕರ ಏನು ಗ್ಯಾರಂಟಿಯನ್ನು ಸ್ಕೀಮ್ಗಳನ್ನು ಅನೌನ್ಸ್ ಮಾಡಿತ್ತು, ಆ ಹಣವನ್ನು ದುರ್ಬಳಕೆ ಮಾಡಿಕೊಳ್ತಕ್ಕಂಥ ಕೆಲಸವನ್ನು ಮಾನ್ಯ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಯಾವುದೇ ದಲಿತ ಶಾಸಕರು ಸಚಿವರು ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತಾ ಇಲ್ಲ. ನಾನು ಪ್ರಿಯಾಂಕಾ ಖರ್ಗೆ ಅವರಿಗೆ ಕೇಳ್ತೀನಿ, ಕಾಂಗ್ರೆಸ್ಸಿನ ದಲಿತ ಶಾಸಕರು ಸಚಿವರು ಇದ್ರ ಬಗ್ಗೆ ಧ್ವನಿ ಎತ್ತದೇ ಇರ್ತಕ್ಕಂಥದ್ರ ಬಗ್ಗೆ ಇವತ್ತು ನಾನು ಕೇಳ್ತಾ ಇದ್ದೀನಿ. ಇವತ್ತು ನೋಡಿ, ದಲಿತರು ಮತ್ತು ಪರಿಶಿಷ್ಟ ಪಂಗಡದ ಅಭಿವೃದ್ಧಿಗೋಸ್ಕರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ,
ಆದಿಜಾಂಬವ ಅಭಿವೃದ್ಧಿ ನಿಗಮ, ವಾಲ್ಮೀಕಿ ಅಭಿವೃದ್ಧಿ ನಿಗಮ, ತಾಂಡಾ ಅಭಿವೃದ್ಧಿ ನಿಗಮ, ಲಿಡ್ಕರ್, ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮ, ಅಲೆಮಾರಿ ಈ ರೀತಿಯ ನಿಗಮಗಳಿಗೆ ಒಂದೇ ಒಂದು ಹಣವನ್ನು, ಒಂದೇ ಒಂದು ರೂಪಾಯಿ ಹಣವನ್ನು ಕೂಡ ಖರ್ಚು ಮಾಡಲಿಲ್ಲ ಈ 3 ವರ್ಷದಲ್ಲಿ. ಇವತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗೋಸ್ಕರ ಯೋಜನೆಗಳನ್ನು ಮಾಡಿರ್ತಕ್ಕಂಥ ಗಂಗಾ ಕಲ್ಯಾಣ ಯೋಜನೆ ಆಗಿರ್ಬೋದು, ಒಂದೇ ಒಂದು ಫಲಾನುಭವಿಗೆ ಬೋರ್ವೆಲ್ ಕೊಡಿಸಿ ನೀರು ಕೊಡ್ತಕ್ಕಂಥ ಕೆಲಸವನ್ನು ಮಾಡಲಿಲ್ಲ. ಐರಾವತ ವಾಹನ ಯೋಜನೆಯಲ್ಲಿ ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿಯ ಯುವಕರಿಗೆ ವಾಹನವನ್ನು ಒದಗಿಸಿಕೊಟ್ಟು ಉದ್ಯೋಗವನ್ನು ಒದಗಿಸಿಕೊಡ್ಬೇಕಾಗಿತ್ತು. ಇಲ್ಲಿಯವರೆಗೂ ಒಂದೇ ಒಂದು ಫಲಾನುಭವಿಯ ಆಯ್ಕೆಯನ್ನು ಕೂಡ ಮಾಡಲಿಲ್ಲ. ಇನ್ನು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡುವಂಥದ್ದು, ಭೂ ಒಡೆತನ ಸ್ಕೀಮ್ ಇರ್ಬೋದು, ವಸತಿ ಶಾಲೆಗಳು, ಹಾಸ್ಟೆಲ್ಗಳ ಕಟ್ಟಡ, ಎಲ್ಲದರಲ್ಲೂ ಕಾಂಗ್ರೆಸ್ ಸರ್ಕಾರ ದಲಿತರನ್ನು ಮತ್ತು ಪರಿಶಿಷ್ಟ ಜಾತಿ ಪಂಗಡದವರನ್ನು ತುಳಿತಕ್ಕಂಥ ಕೆಲಸವನ್ನು ಮಾಡಿದೆ. ಇದನ್ನು ಭಾರತೀಯ ಜನತಾ ಪಾರ್ಟಿ ಖಂಡಿಸ್ತದೆ. ಮತ್ತು 2023-24ರಲ್ಲಿ 11,144 ಕೋಟಿ ಈ ಮೀಸಲಿಟ್ಟ ಹಣವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ. 2024-25ರಲ್ಲಿ 14,282 ಕೋಟಿ ರೂಪಾಯಿಗಳನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಅದರ ಜೊತೆಗೆ 2025-26ನೇ ಸಾಲಿನ ಯೋಜನೆಯಲ್ಲಿ 13,433 ಕೋಟಿ ರೂಪಾಯಿಗಳು ದಲಿತರಿಗೋಸ್ಕರ ಮೀಸಲಿಟ್ಟಿರ್ತಕ್ಕಂಥ ಅಭಿವೃದ್ಧಿಗೋಸ್ಕರ ಮೀಸಲಿಟ್ಟ ಹಣವನ್ನು ಅನ್ಯ ಕಾರ್ಯಗಳನ್ನು